ಲುಂಬಿನಿ ವನದಲ್ಲಿ ದೆವ್ವದ ಸುಳ್ಳು ಸುದ್ದಿಗೆ ಬ್ರೇಕ್. ಮೌಢ್ಯತೆ ಅಳಿಯಲಿ, ವೈಜ್ಞಾನಿಕತೆ ಬೆಳೆಯಲಿ. ಯಾದಗಿರಿಯಲ್ಲಿ ಮೂಢನಂಬಿಕೆ ವಿರುದ್ಧ ಸಮರ. ಲುಂಬಿನಿ ವನದಲ್ಲಿ ದೆವ್ವದ ಸುಳ್ಳು ಸುದ್ದಿ ಅಪಪ್ರಚಾರ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ದಲಿತ ಸಂಘಟನೆಗಳ ಆಗ್ರಹ. ಬೆಚ್ಚಿ ಬೀಳಿಸುವ ವಿಡಿಯೋಗಳ ಹಿಂದಿದೆಯಾ ಕುತಂತ್ರ? ಅಮಾವಾಸ್ಯೆ ದಿನವೇ ಅಹೋರಾತ್ರಿ ಧರಣಿ ನಡೆಸಿದ ಸ್ವಾಭಿಮಾನಿ ಒಕ್ಕೂಟ. ಬುದ್ಧನ ಹೆಸರಿನ ವನಕ್ಕೆ ಅಪಮಾನ ಬೇಡ, ಪೊಲೀಸರಿಗೆ ದೂರು ನೀಡಿದ ಹೋರಾಟಗಾರರು. ವಿಜ್ಞಾನ ಎಷ್ಟೇ ಬೆಳೆದರೂ ಕೂಡ ಸಮಾಜದಲ್ಲಿ ಮೂಢನಂಬಿಕೆಯ ಪಿಡುಗು ಮಾತ್ರ ಇನ್ನೂ ಜೀವಂತವಾಗಿದೆ. ಯಾದಗಿರಿ ನಗರದ ಸುಂದರ ಲುಂಬಿನಿ ವನದಲ್ಲಿ ದೆವ್ವ ಇದೆ ಅಂತ ಸುಳ್ಳು ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿಸಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಲಾಗ್ತಾ ಇದೆ. ಈ ಮೌಢ್ಯದ ವಿರುದ್ಧ ಸಿಡಿದೆದ್ದಿರುವ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟ ದೆವ್ವದ ಸುಳ್ಳು ಸುದ್ದಿಯನ್ನ ಬಯಲಿಗೆಳೆಯಲು ಅಮಾವಾಸ್ಯೆ ದಿನದಂದೇ ಅಹೋರಾತ್ರಿ ಧರಣಿ ಮಾಡಿದೆ. ಯಾದಗಿರಿಯ ಲುಂಬಿನಿ ಉದ್ಯಾನವನ ಬೆಳಗ್ಗೆ ಜ್ಞಾನಕ್ಕೆ ಮತ್ತು ಸಾರ್ವಜನಿಕರ ವಿಹಾರಕ್ಕೆ ಹೇಳಿ ಮಾಡಿಸಿದ ಜಾಗ. ಆದರೆ ಕಳೆದ 17 ದಿನಗಳಿಂದ ಈ ವನದ ಬಗ್ಗೆ ಕಿಡಿಗೇಡಿಗಳು ಭಯಾನಕ ಶಬ್ದ ಕೇಳಿ ಬರ್ತಾ ಇದೆ, ದೆವ್ವ ಇದೆ ಎಂಬ ಸುಳ್ಳು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಇದರಿಂದ ಪ್ರವಾಸಿಗರು ಹಾಗೂ ಸ್ಥಳೀಯರು ಆತಂಕಗೊಂಡಿದ್ರು. ಈ ಕುತಂತ್ರದ ಹಿಂದೆ ಉದ್ಯಾನವನಕ್ಕೆ ಬರುವ ಜನರನ್ನ ತಡೆಯುವ ಉದ್ದೇಶ ಇದೆ ಅಂತ ಆರೋಪಿಸಿರುವ ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟ ಭಾನುವಾರ ಅಮಾವಾಸ್ಯೆ ದಿನದಂದು ಲುಂಬಿನಿ ವನದ ಎದುರು ಅಹೋರಾತ್ರಿ ಧರಣಿ ಮಾಡುವ ಮೂಲಕ ಮೌಢ್ಯಕ್ಕೆ ಸವಾಲು ಹಾಕಿದೆ. ಯಾರೋ ಕಿಡಿಗೇಡಿಗಳು ಸುಳ್ಳು ವಿಡಿಯೋ ಸೃಷ್ಟಿಸಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ. ಸುಂದರವಾದ ಉದ್ಯಾನವನಕ್ಕೆ ಜನ ಬರದಂತೆ ತಡೆಯಲು ಇಂತಹ ಕೃತ್ಯ ಎಸಗಲಾಗ್ತಾ ಇದೆ. ಜನ ಇಂತಹ ಮೌಢ್ಯಗಳಿಗೆ ಮರುಳಾಗಬಾರದು. ಧರಣಿಯಲ್ಲಿ ಭಾಗವಹಿಸಿದ ಒಕ್ಕೂಟದ ಗೌರವಾಧ್ಯಕ್ಷರು ಆದ ಚಂದಪ್ಪ ಮುನಿಯಪ್ಪನೋರ್ ಅವರು ತಥಾಗತ ಗೌತಮ ಬುದ್ಧರ ಜನ್ಮಸ್ಥಳದ ಹೆಸರು ಇರುವ ಈ ಪವಿತ್ರ ವನದ ಹೆಸರನ್ನ ಹಾಳು ಮಾಡಲು ಕಾಲ್ಪನಿಕ ಕಟ್ಟುಕತೆ ಹೆಣೆಯಲಾಗ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಕ್ಕೂಟದ ಅಧ್ಯಕ್ಷರು ಆದ ಕಾಶಿನಾಥ್ ನಾಟೇಕರ್ ಅವರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಉದ್ಯಾನವನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಮತ್ತು ಸುಳ್ಳು ಸುದ್ದಿ ಹರಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಕಾಶಿನಾಥ್ ನಾಟೇಕರ್ ಅಧ್ಯಕ್ಷರು ದಲಿತ ಸಂಘಟನೆಗಳ ಸ್ವಾಭಿಮಾನಿ ಒಕ್ಕೂಟ ಮಾತನಾಡಿ, ಲುಂಬಿನಿ ವನಕ್ಕೆ ಪೊಲೀಸರು ರಕ್ಷಣೆ ಕೊಡಬೇಕು, ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ವಿಡಿಯೋ ಹರಿಬಿಟ್ಟವರನ್ನ ಪತ್ತೆ ಹಚ್ಚಿ ಕೂಡಲೇ ಜೈಲಿಗೆ ಕಳುಹಿಸಬೇಕು. ಸಿಬ್ಬಂದಿಯವರಿಗೂ ಹಾಗೂ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿನಾಥ್ ನಾಟೇಕರ್ ಅವರಿಗೂ, ಸಲಹೆಗಾರರಾಗಿರ್ತಕ್ಕಂಥ ಶಾಡು ನಾಟೇಕರ್ ಅವರಿಗೂ, ಈ ಎಲ್ಲರಿಗೂ ಈ ಒಂದು ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಅನುಪಸ್ಥಿತಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ, ಈಗ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಎಲ್ಲರೂ ಬಹಳ ವಿಸ್ತೀರ್ಣವಾಗಿ ಮಾತಾಡಿದ್ದಾರೆ. ಈಗ ಇನ್ನು ಮೇಲೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಗಾರ್ಡನ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು, ಈ ಗಾರ್ಡನ್ ಅಭಿವೃದ್ಧಿ ಪಡಿಸಬೇಕು, ಅನುದಾನಗಳನ್ನು ತಂದು ಈ ಜನಸಂಖ್ಯೆ ಮರಳಿ ಜಿಲ್ಲೆಯಲ್ಲಿ ಮರಳಿ ಒಂದು ಗಾರ್ಡನ್ ಕಡೆ ಆಗಮಿಸತಕ್ಕಂತ ಕೆಲಸ ಮಾಡಬೇಕು. ಒಂದು ವೇಳೆ ಗಾರ್ಡನ್ ಅಭಿವೃದ್ಧಿ ಮಾಡೋದು ವಿಫಲವಾದರೆ ನಾವು ಸಂಬಂಧಪಟ್ಟ ಕಚೇರಿಗೂ ಮುತ್ತಿಗೆ ಹಾಕಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಒಂದು ನಮ್ಮ ದಲಿತ ಸಂಘಟನೆಗಳ ಸ್ವಾಭಿಮಾನ ಒಕ್ಕೂಟವನ್ನು ಇವತ್ತು ಎಚ್ಚರಿಸಿ ಈ ಒಂದು ತಮ್ಮ ಈ ಏನು ನಡು ರಾತ್ರಿಯಲ್ಲಿ ಇವತ್ತು ಕರೆಸಿ ನಾವೇನು ಮನವಿ ಮಾಡ್ತಿದ್ದೀವಿ. ತಾವು ಈ ಮಾತಿನ ಒಪ್ಪಂದ ಇದೆ ಅನ್ನತಕ್ಕಂಥ ಒಂದು ಅಂಗವಾಗಿ ನಾವು ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ಬಂಧುಗಳೇ, ಈ ಒಂದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ವಂದಿಸಿ ಈ ಒಂದು 2 ಮಾತು ಮುಗಿಸ್ತೇವೆ. ಜೈ ಭೀಮ್, ಜೈ ಭಾರತ್. ಜನರಲ್ಲಿ ಭಯ ಭೀತರಾಗಿ ಮೂಡಿಸಿದ್ದು ಇದು ಕೇವಲ ಕಾಲ್ಪನಿಕ ಕಟ್ಟುಕತೆಗಳಾಗಿದ್ದು, ಯಾದಗಿರಿ ನಗರದ ತಥಾಗತ ಗೌತಮ ಬುದ್ಧರ ಜನ್ಮಸ್ಥಳವಾದ ಲುಂಬಿನ ವನದ ಹೆಸರನ್ನು ಯಾದಗಿರಿ ಉದ್ಯಾನವನಕ್ಕೆ ಜಿಲ್ಲಾಡಳಿತ ವತಿಯಿಂದ ಹೆಸರು ನಾಮಕರಣ ಮಾಡಿದ್ದು, ಅದರಂತೆ ಆ ಉದ್ಯಾನವನಕ್ಕೆ ಯಾದಗಿರಿ ಜಿಲ್ಲೆಯ ಸಾರ್ವಜನಿಕರು ವಿಹಾರಕ್ಕೂ ವೀಕ್ಷಣೆಗೆ ಹಾಗೂ ಧ್ಯಾನ ಮಾಡಲು ಬರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಅಪಪ್ರಚಾರ ಮಾಡಿ ಭೂತಗಳೆಂದು ತಿರುಗಾಡುವುದು, ಶಬ್ದ ಮಾಡುವುದೆಂದು ಯಾವುದೇ ಒಂದು ಎಡಿಟ್ ಮಾಡದ ಭಯಂಕರ ದೃಶ್ಯ ಸೃಷ್ಟಿಸಿ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದು, ಇದು ಕೇವಲ ಮೂಢನಂಬಿಕೆಯಾಗಿದ್ದು, ಇದರಿಂದ ಸಾರ್ವಜನಿಕರು ಯಾವುದೇ ರೀತಿಯಿಂದ ಭಯ ಭೀತರಾಗದಂತೆ ಜನರಲ್ಲಿ ಜಾಗೃತಿ
ಉದ್ಯಾನವನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಧರಣಿಯ ವೇಳೆ ಜಗದೀಶ್ ಎನ್ ದಾಸನಕೆರೆ ಅವರು ಮನವಿ ಪತ್ರ ಓದಿದ್ರು. ಈ ಹೋರಾಟದಲ್ಲಿ ಡಾಕ್ಟರ್ ಭಗವಂತ ಅನ್ವಾರ, ಮರೇಪ ಬುಕ್ಕಲ್ ಸೇರಿ ನೂರಾರು ಪ್ರಗತಿಪರ ಚಿಂತಕರು ಹಾಗೂ ಬೌದ್ಧ ಉಪಾಸಕರು ಭಾಗವಹಿಸಿ ಮೌಢ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಒಟ್ನಲ್ಲಿ ದೆವ್ವದ ಹೆಸರಲ್ಲಿ ಭಯ ಹುಟ್ಟಿಸುವವರ ವಿರುದ್ಧ ಈ ಸ್ವಾಭಿಮಾನಿ ಒಕ್ಕೂಟ ಸಮರ ಸಾರಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಯಾದಗಿರಿ.